ನಿರ್ದೇಶಕರು ಪ್ರತಿಯೊಬ್ಬರು ಚೆನ್ನಾಗಿ ಹೇಳ್ತಾರೆ, ಅಂದರೆ ಕಥೆನ ಅವರೇ ಬರೆದಿರೋದನ್ನೇ ಚೆನ್ನಾಗಿ ಹೇಳ್ತಾರೆ. ಅದು ತೆರೆ ಮೇಲೆ ಹೇಗೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬರೋದು ಇಂಪಾರ್ಟೆಂಟ್. ಸೊ ಇದರಲ್ಲಿ ಇರೋವಂಥ ಟೆಕ್ನಿಷಿಯನ್ಗಳು ಸುನಿಟೆಕ್ ಸೂರಿ ಸರ್ ಕ್ಯಾಮ್ರಾಮ್ಯಾನು, ಸಿನಿಮ್ಯಾಟೋಗ್ರಫಿ, ಆಮೇಲೆ ಮ್ಯೂಸಿಕ್ ರವಿ ಬಸ್ರೂರ್ ಅವ್ರದ್ದು, ಆಮೇಲೆ ಎಡಿಟರ್ ಕಿನ್ನಾಳ್ ರಾಜು ಸರ್, ಕೆ ವಿ ರಾಜು ಸರ್ ಕತೆ, ಈ ಪ್ರತಿಯೊಬ್ಬರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇರೋರು ಮಾಡ್ತಾ ಇರೋ ಸಿನಿಮಾನ ನಾನು ಡೌಟ್ ಮಾಡೋದಕ್ಕೆ ಎರಡನೇ ಥಾಟ್ ಕೂಡ ಬರಲಿಲ್ಲ. ಇದು ಚೆನ್ನಾಗಿ ಮಾಡ್ತಾರೆ, ಈ ಸಿನಿಮಲ್ಲಿ ನಾನು ಇರಬೇಕು, ಈ ಪಾತ್ರ ನನಗೆ ಬಂದಿದೆ, ಇಷ್ಟು ಸಿಂಪಲ್ ಥಾಟಿಂದ ಇದು ಮಾಡಿದ್ದು ಹಾಗೆ ಬಂದಿದೆ ಚೆನ್ನಾಗಿ. ಮತ್ತು ಎಂತೆಂಥ ಕಲಾವಿದರು ಇಲ್ಲೇ ಪೋಸ್ಟ್ರಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಇಷ್ಟು ಎಕ್ಸ್ಪೀರಿಯನ್ಸ್ಡ್ ವೆಟರನ್ ಆ್ಯಕ್ಟರ್ಗಳು ಇರೋವಂಥ ಸಿನಿಮಾದ ಭಾಗ ಆಗೋದಕ್ಕೆ ಅವತ್ತಿನ ದಿವಸನೇ ನನಗೊಂದು ಎಕ್ಸೈಟ್ಮೆಂಟ್ ಇತ್ತು. ಅದು ಇಲ್ಲಿವರೆಗೂ ಕ್ಯಾರಿ ಆಗ್ತಾನೇ ಇದೆ. ಸೊ ಬಹುಭಾಷಾ ನಟರು ನಟಿಯರು ನಿಮ್ಮ ಸಿನಿಮಾದಲ್ಲಿ ಭಾಗವಾಗಿದ್ದಾರೆ. ಸ್ಟಾರ್ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ರೆ ಒಂದು ಕಡೆ ಸುಮನ್ ಸರ್, ಮತ್ತೊಂದು ವಿನಯ ಬಸವರು, ಮುಖ್ಯಮಂತ್ರಿ ಚಂದ್ರು ಅವರು, ಅವಿನಾಶ್ ಸರ್, ಇವ್ರ ತೆರೆ ಹಂಚ್ಕೊಂಡಿದ್ದು ಎಷ್ಟು ಖುಷಿ ಅನಿಸ್ತದೆ? ಇದು ಮುಖ್ಯವಾಗಿ 2 ಜನ್ರೇಷನ್ ಕತೆ. ಸೊ ಒಂದು ಜನ್ರೇಷನಲ್ಲಿ ಒಂದಷ್ಟು ಕಲಾವಿದರಿದ್ದಾರೆ. ನಾನು 2ನೇ ಜನ್ರೇಷನಲ್ಲಿ ಬರೋದ್ರಿಂದ ನನಗೆ ಕೆಲವ್ರನ್ನ ಮಾತ್ರ ಅವಿನಾಶ್ ಸರು, ಪವಿತ್ರ ಲೋಕೇಶ್ ಅವರು, ಮತ್ತು ಮುಖ್ಯಮಂತ್ರಿ ಚಂದ್ರು ಸರು, ಸೊ ಇವ್ರಗಳ ಜೊತೆ ಒಡನಾಟ ಮತ್ತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದು. ಅವರು ಎಲ್ಲ ತುಂಬ ಕಂಫರ್ಟಬಲ್ ಆಗಿ, ಅಂದರೆ ಎಲ್ಲ ತಮಾಷೆಯಾಗಿ ಮಾತಾಡ್ಕೊಂಡಿದ್ರು. ಫಸ್ಟ್ ಟೈಮ್ ನೋಡಿದ ತಕ್ಷಣ ಏನಂತಾರೋ ಅಂತ ಒಂದು ತಲೆಯಲ್ಲಿ ಇರುತ್ತಲ್ಲ, ಹಾಗೆ ಇತ್ತು. ಬಟ್ ಅವರು ಸಿನಿಮಾಗಳು ಮಾಡಿ 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 ಪ್ರತಿಯೊಬ್ಬರಿಗೂ ದೇ ಬಿಕಮ್ ಒಂಥರ ಇಮಿಡಿಯೇಟ್ಲಿ ಕನ್ವೀನಿಯೆಂಟ್ ಆಗಿರೋ ಥರ ಇರ್ತಾರೆ. ಸೊ ಅದನ್ನು ನಾವು ಕಲಿಬೇಕು. ಯಾವ ಸೆಟ್ಟಿಗೆ ಹೋದರೂ ಅದಕ್ಕೆ ತಕ್ಕನಾಗೆ ಮೋಲ್ಡ್ ಆಗುವಂಥದ್ದು. ಅದು ತುಂಬ ಚೆನ್ನಾಗಿತ್ತು. ಈ ಟೀಸರ್ ಜಲಕಲ್ಲಿ ನಾವು ನೋಡಿದಾಗ ದೈವಾರಾಧನೆ ಬರುತ್ತೆ. ಸೊ ಪ್ರಾಬಬಲಿ ಅದು ನೋಡಿದ ತಕ್ಷಣ ಫಸ್ಟ್ ನಮ್ಮ ಮೈಂಡಿಗೆ ಬರೋದೇ ಕಾಂತಾರ ಸಿನಿಮಾ. ಆದರೆ ಇದು ಕಾಂತಾರಾಗಿನ ಬಿಫೋರೇ ಶೂಟ್ ಆಗಿತ್ತು ಅಂತಕ್ಕಂಥದ್ದು ನಿಮ್ಮ ಹೀರೋಯಿನ್ ನಮಗೆ. ಹೌದೌದು, ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರನೂ ಇದೆ. ಇದು ನಮ್ಮ ಪ್ರೆಸ್ ಮೀಟ್ನಲ್ಲೂ ಕೇಳಿದ್ದು. ನಮಗೆ ಭೂತಾರಾಧನೆ ಅವತ್ತು ಕೇಳಿದಾಗಲೇ ಈಗ ಕಾಂತಾರ ನೋಡಿ ಎಲ್ರಿಗೂ ಹೇಗೆ ಅನಿಸ್ತು, ನನಗೆ ಅವತ್ತೇ ಅನಿಸಿತ್ತು. ಶೂಟಿಂಗ್ನಲ್ಲಿ ಆ ಭೂತಕೋಲ ವೇಷನ ಹಾಕೊಂಡವ್ರನ್ನ ನೋಡಿದಾಗ ಒಂಥರ ವಾವ್ ಅಂತ ಅನಿಸಿತ್ತು. ಸೊ ಇದು ಮೊದಲೇ ಬಂದಿದ್ದು ಒಂದಾದರೆ ಕಾಂತಾರಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕಥೆನಲ್ಲೂ ಕೂಡ ಭೂತಾರಾಧನೆ ಅಲ್ಲಿ ಪಂಜುರ್ಲಿ ಮತ್ತು ಗುಳಿಗ ಬರುವಂಥದ್ದು. ಸೊ ಇಲ್ಲಿ ನಮ್ಮ ಕಥೆನಲ್ಲಿ ಯಾಕೆ ಬರ್ತಾರೆ ಅನ್ನೋದು, ಇದು ನಮ್ಮ ಮುಖ್ಯ ಪಾತ್ರಧಾರಿ ಅಲ್ಲ ವೇಷ ಹಾಕೊಳ್ಳೋದು. ಸೊ ಅದು ಯಾಕೆ ಬರ್ತಾರೆ ಅನ್ನೋದು ನಮ್ಮ ಸಿನಿಮಾದಲ್ಲಿ ಇರೋವಂಥ ಸಸ್ಪೆನ್ಸ್. ಓಕೆ, ರಂಜಿನಿ ರಾಘವನ್ ಅವರಿಗೆ ದೇಸಿ ಹುಡುಗ ಇಷ್ಟನಾ ಫಾರಿನ್ ಹುಡುಗ ಇಷ್ಟ? ಫಾರಿನ್ ಹುಡುಗ ನಮ್ಮ ಥರನೇ ಕಾಣಿಸ್ಬೇಕು. ಯಾರ ಥರನೂ ಬೇರೆ ರೇಸ್ ಇದ್ರೆ ನಮ್ಗೆ ಕನೆಕ್ಟ್ ಆಗಲ್ಲ. ನಮ್ಮವರೇ ಅಲ್ಲೋಗಿ ಸೆಟ್ಲ್ ಆಗಿರೋರು ಯಾರಾದರೂ ಬಂದು ಅಪ್ರೋಚ್ ಮಾಡೋದು? ಇಲ್ಲ, ನನ್ನ ರೂಟ್ಸು, ನನ್ನ ಕೆಲಸಗಳೆಲ್ಲ ಬೆಂಗಳೂರಿನಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕೂತ್ಕೊಂಡು ಏನು ಮಾಡಲಿ, ಇನ್ಸ್ಟಾಗ್ರಾಮಲ್ಲಿ ನೋಡ್ಬಿಟ್ಟು ಕನ್ನಡದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೊಟ್ಟೆ ಹುಡ್ಕೋಬೇಕು. ಸೊ ಹಾಗಾಗಿ ಸ್ವಾರ್ಥ, ಇದು ಒಂದು ಸೆಳೆತ, ಇನ್ನೊಂದು ಸ್ವಾರ್ಥ. ಅಲ್ಲಿ ಕೂತ್ಕೊಂಡ್ರೆ ನಾನು ಬೇರೆನೋ ಕೆಲಸ ಮಾಡಬೇಕಾಗುತ್ತೆ. ನನ್ನ ಸಾಹಿತ್ಯ ಆಸಕ್ತಿ, ನನ್ನ ಈ ಸಿನಿಮಾ ಆಸಕ್ತಿನೆಲ್ಲ ಬಿಡೋಕ್ಕೆ ನಾನು ಸಿದ್ಧ ಇಲ್ಲ. ಹಾಗಾಗಿ ಇಲ್ಲಿರೋರೇ ಕನ್ನಡದ ಹುಡುಗರೇ ನನಗೆ ಇಷ್ಟ. ಸ್ವಲ್ಪ ಕೊನೆಯದಾಗಿ ನಿಮ್ಮ ಸತ್ಯಂ ಸಿನಿಮಾದ ನಾಯಕ ನಟ ಸಂತೋಷ್ ಅವ್ರ ಬಗ್ಗೆ ಮಾತಾಡೋದಾದ್ರೆ? ನಾನು ಇನ್ನೊಂದು ಇಂಟರ್ವ್ಯೂಲ್ಲಿ ಹೇಳಿದ್ದ. ಸೊ ಸಂತೋಷ್ ಅವರು ಹಿಂದಿನ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತು, ಒಂದು ಮಾಸ್ ಸ್ಟಾರ್ ಆಗಿ ಎಲ್ರಿಗೂ ಗೊತ್ತು. ಬಟ್ ಅವರು ತೆರೆ ಹಿಂದೆ ಸಿಂಪಲ್ ಸ್ಟಾರ್, ಸಿಂಪಲ್ ಹುಡುಗ ಅಂತಲೇ ಹೇಳ್ಬೋದು. ಅವ್ರನ್ನ ಸೈಲೆಂಟಾಗಿರ್ತಾರೆ, ಅವ್ರ ಕೆಲಸ ಆಯಿತು, ಅವರು ಆ ಥರ ಮಾತಾಡ್ಸಿದ್ರೆ ತುಂಬ ಫ್ರೆಂಡ್ಲಿ ಅಂತ ಅನ್ನಿಸ್ತಾರೆ. ಯಾವುದೇ ಒಂದು ನನ್ನ ಪ್ರೊಡ್ಯೂಸರ್ ಮಗ, ನನ್ನ ಹಿಂದಿನ ಸಿನಿಮಾ ಹಿಟ್ ಆಗಿದೆ, ಈ ಥರದ್ದೆಲ್ಲ ಅವ್ರ ತಲೆ ಇಲ್ಲವೇ ಇಲ್ಲ. ಅದೊಂದು ಸರಳತೆ ಮತ್ತು ಅದು ಸುಲಭ ಅಲ್ಲ ಅದನ್ನು ಬೆಳೆಸ್ಕೊಳ್ಳೋದು. ಈ ವಿಷಯ ನನಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ನಾನು ಆ್ಯಕ್ಟ್ ಮಾಡುವಾಗಲೂ ಕೂಡ ಎದುರುಗಡೆ ಇರೋ ಇನ್ನೇನಾದ್ರು ಹೇಳಿದ್ರೆ ಅದನ್ನು ತಗೊಳ್ಳೋ ಮನಸ್ಥಿತಿ ಇದೆ. ಅದು ಕೂಡ ಒಂದು ತುಂಬ ಒಳ್ಳೆ ಗುಣ ಅಂತ ನಾನು ಸೂಪರ್ ಮೇಡಮ್, ಭಾಳ ಒಳ್ಳೆಯದಾಗಲಿ ನಿಮಗೆ. ಸಾಕಷ್ಟು ವಿಷಯಗಳನ್ನ ನಾವು ಮಾತಾಡಿದ್ವಿ. ಯು ಆರ್ ಅ ಟ್ರೂ ಇನ್ಸ್ಪಿರೇಷನ್ ಫಾರ್ ಮೆನಿ ವುಮೆನ್ಸ್, ಎಸ್ಪೆಷಲಿ ಗರ್ಲ್ಸ್, ಈಗ ಅಪ್ಕಮಿಂಗ್ ಕಾಲೇಜ್ಗೆ ಹೋಗುವಂಥವ್ರಿಗೆ, ಸಿನಿಮಾ ಸೀರಿಯಲ್ಗೆ ಬರಬೇಕು ಅಂದ್ಕೊಳ್ಳೋಂಥವ್ರಿಗೆ. ಸೊ ಹಾಗಾಗಿ ನಮ್ಮ ಪವರ್ ಟಿವಿ ಥ್ರೂ ಅವ್ರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಮೇಡಮ್, ಫೈನಲ್ ವರ್ಡ್ಸ್? ತುಂಬ ದೊಡ್ಡ ಮಾತದು, ತುಂಬ ದೊಡ್ಡ ಜವಾಬ್ದಾರಿ ಕೂಡ ಇನ್ಸ್ಪಿರೇಷನ್ ಆಗೋದಕ್ಕೆ. ಅದ್ರ ಬದಲು ಸುಮ್ಮನೆ ಸಿಂಪಲ್ ಹುಡುಗಿ ಅಂತ ಹೇಳ್ಬಿಟ್ರೆ ಈಸಿ. ನಮ್ಗೇನು ಇಷ್ಟ ಅನ್ನೋ ಅದನ್ನು ಮಾಡೋದು ಒಂದು. ಮತ್ತು ನಾವು ಇನ್ಯಾವುದೋ ಒಂದು ವಾತಾವರಣಕ್ಕೋ ಇನ್ನೊಂದಕ್ಕೋ ಫಿಟ್ಟಿಂಗ್ ಆಗೋಕ್ಕೆ ಟ್ರೈ ಮಾಡ್ತೀವಲ್ಲ, ಅಲ್ಲೇ ನಮ್ಮ ತನ ಬಿಟ್ಟೋಗ್ಬಿಡುತ್ತೆ. ಸೊ ನಾವು ಇರೋದೇ ಹೀಗೆ, ಇದರಲ್ಲಿ ಏನು ಸ್ಪೆಷಲ್ ಮಾಡ್ಕೋಬೋದು, ಇದನ್ನು ಹೇಗೆ ಶಾರ್ಪ್ ಮಾಡ್ಕೋಬೋದು, ಇದನ್ನು ಹೇಗೆ ವಿಭಿನ್ನವಾಗಿ ನಾನು ಎಕ್ಸ್ಪರ್ಟ್ ಆಗ್ಬೋದು ನನಗೆ ಗೊತ್ತಿರೋವಂಥ ಒಂದು ಲೈನಲ್ಲಿ ಅಂತ ಹೋದಾಗ ಪ್ರತಿಯೊಬ್ಬರು ಶೈನ್ ಆಗ್ತಾರೆ ಅನ್ಕೋತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಹೊಸ ವರ್ಷ ಭಾಳ ಒಳ್ಳೇದು ಮಾಡಲಿ ನಿಮಗೆ, ನೀವು ಕಂಡ ಕನಸುಗಳೆಲ್ಲ ನನಸಾಗಲಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.